period cramps have nothing to do with fertility. ಇಟ್ ಇಸ್ ಫ್ಯಾಕ್ಟ್ ಟು ಅನ್ ಎಕ್ಸ್ಟೆಂಟ್ ಅಂಡ್ ಮಿತ್ ಟು ಅನ್ ಎಕ್ಸ್ಟೆಂಟ್ ಅಂತ ಹೇಳ್ಬೋದು. ಸಿಂಪಲ್ ಪ್ರೈಮರಿ ಡಿಸ್ಮೆನೋರಿಯಾ ಅಂತ ನಾವು ಕರೆಯೋದು ನಮ್ಮ ಟರ್ಮಿನಾಲಜಿಯಲ್ಲಿ. ಅಂದ್ರೆ ಸಾಕಷ್ಟು ಹೆಣ್ಮಕ್ಳಿಗೆ ಪೀರಿಯಡ್ಸ್ ಟೈಮ್ ಅಲ್ಲಿ ನೋವು ಬರುತ್ತೆ. ಯಾವ ತರ ನೋವು ಅಂದ್ರೆ ಪೀರಿಯಡ್ ಆನ್ಸೆಟ್ ಗೂ ಮುಂಚೆ ಸ್ವಲ್ಪ ಲೈಟ್ ಹೊಟ್ಟೆ ನೋವು ಬರುತ್ತೆ. ಆಮೇಲೆ ಪೀರಿಯಡ್ ರಕ್ತಸ್ರಾವ ಶುರು ಆದ ತಕ್ಷಣ ಆ ನೋವು ಕಮ್ಮಿ ಆಗ್ಬಿಡುತ್ತೆ. ಆಮೇಲೆ ಈಸ್ ಔಟ್ ಆಗ್ಬಿಡುತ್ತೆ. ಇದನ್ನ ಪ್ರೈಮರಿ ಡಿಸ್ಮೆನೋರಿಯಾ ಅಂತೀವಿ. ಇದು ಸಿಂಪಲ್ ಪೇನ್. ಇದರಿಂದ ನಿಮ್ಗೆ ಏನು ಹಾನಿ ಆಗಲ್ಲ, ನಿಮ್ ಪ್ರೆಗ್ನೆನ್ಸಿ ಆಗೋದ್ರಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ, ನಿಮ್ಗೆ ಯಾವ್ದು ಕಾಯಿಲೆ ಬರಲ್ಲ. ಯೂಶಲಿ ಈ ತರ ಪೇನ್ಸ್ ಇರುವಂತ ಹೆಣ್ಮಕ್ಳಿಗೆ ಒಂದು ನಾರ್ಮಲ್ ಡೆಲಿವರಿ ಆದ್ಮೇಲೆ ಈ ಸರ್ವಿಕ್ಸ್ ಅನ್ನೋದು ಟೈಟ್ ಇರೋದ್ರಿಂದ ಬರುವಂತ ಪೇನ್ ಇದು. ಅದು ಡೈಲೈಟ್ ಆಗುತ್ತೆ, ಆಟೋಮೆಟಿಕ್ ಆಗಿ ನಿಮ್ಗೆ ಪೇನ್ ಕಮ್ಮಿ ಆಗುತ್ತೆ. ಸೆಕೆಂಡರಿ ಡಿಸ್ಮೆನೋರಿಯಾ ಅಂತ ಹೇಳ್ತೀವಿ ಇನ್ನೊಂದು ಕಂಡೀಷನ್ ನ. ಅದು ಹಿನ್ನೆಲೆಯಲ್ಲಿ ನಿಮ್ಗೆ ಯಾವ್ದಾದ್ರು ಕಾಯಿಲೆ ಇದ್ದಲ್ಲಿ ನಿಮ್ಗೆ ಬರುವಂತ ಪೇನ್. ಯೂಶಲಿ ಕಾಮನ್ ಕಾಸಸ್ ಏನು? ಇನ್ಫೆಕ್ಷನ್ಸ್. ಕಾಮನೆಸ್ಟ್ ಇನ್ಫೆಕ್ಷನ್ಸ್ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತೀವಿ. ಎರಡನೇದು ಫೈಬ್ರಾಯ್ಡ್ಸ್, ಗರ್ಭಕೋಶದ ಒಳಗಡೆ ಗಡ್ಡೆಗಳಿರ್ಬೋದು. ಇಲ್ಲ ಎಂಡೋಮೆಟ್ರಿಯೋಸಿಸ್ ಅಂತೀವಿ, ಪಾಲಿಪ್ಸ್ ಅಂತೀವಿ. ಈ ತರ ಕಂಡೀಷನ್ಸ್ ಏನಾದ್ರು ಇದ್ದಲ್ಲಿ ನಿಮ್ಗೆ ಅದರಿಂದ ನೋವು ಬರ್ತಾ ಇದೆ ಅಂದಾಗ ನಿಮ್ಗೆ ನೋವು ಯಾವ ತರ ಇರುತ್ತೆ? ಪೀರಿಯಡ್ ಶುರು ಆಗಕ್ಕೂ ಮುಂಚೆ ಒಂದ್ ವಾರ ಮುಂಚೆನೆ ನೋವು ಶುರು ಆಗ್ಬಿಡುತ್ತೆ. ಪೀರಿಯಡ್ ಮುಗಿಯೋ ತನಕನೂ ನೋವು ಇರುತ್ತೆ. ಪೀರಿಯಡ್ ಮುಗ್ದಾದ ನಂತರನೂ ಸ್ವಲ್ಪ ನೋವು ಇರ್ಬೋದು. ಈ ತರ ನೋವನ್ನ ನಾವು ಸೆಕೆಂಡರಿ ಡಿಸ್ಮೆನೋರಿಯಾ